ನಮ್ಮ ಭಾರತದಲ್ಲಿ 6 ರೀತಿಯಾದಂತಹ ಮತಗಳು ಇದೆ. ಮತಗಳು ಅಂತ ಹೇಳಿದರೆ ಒಂದು ದೇವತೆಯನ್ನ, ಒಂದೆಷ್ಟು ವಿಚಾರಗಳನ್ನ ಅವರ ಮಿತಿಯಲ್ಲಿರುವಂತಹ ಗ್ರಂಥಗಳಲ್ಲಿ, ಅವರ ಮಿತಿಯಲ್ಲಿರುವಂತಹ ಚಿಂತನೆಯಲ್ಲಿಯೇ ಇರಿಸಿಕೊಂಡಿರ್ತಾರೋ ಅದನ್ನ ಮತ ಅಂತ ಹೇಳ್ತಾರೆ. ಉದಾಹರಣೆಗೆ ಅದ್ವೈತ ಮತ. ಅದ್ವೈತ ಮತ ಅಂದ್ರೆ ಏನು? ಜೀವಬ್ರಹ್ಮರಲ್ಲಿ ಭೇದವಿಲ್ಲ, ಜೀವಬ್ರಹ್ಮರು ಒಂದೇ, ಐಕ್ಯವೇ. ಶಂಕರಾಚಾರ್ಯರು ಮೊದಲಾದಿ ಹಲವಾರು ಮಹರ್ಷಿಗಳು ಅಲ್ಲಿ ಪ್ರಧಾನರಾಗಿರ್ತಾರೆ, ಆಚಾರ್ಯರು. ಅವರು ಬರೆದಿರುವಂತಹ ಗ್ರಂಥಗಳು ಇದಕ್ಕೆ ಮಾನ್ಯವಾಗಿರುತ್ತೆ. ಇದು ಮತ. ದ್ವೈತ ಮತ, ಮಧ್ವಾಚಾರ್ಯರು ಪ್ರತಿಪಾದಿಸುವಂತಹ ದ್ವೈತದ ತತ್ವ ಯಾವುದೆಯೋ ಅದು ಮತ. ಅವರು ಹೇಳಿರುವಂತಹ ವಿಚಾರಗಳು ಮಾತ್ರ ಅವರು ಸ್ವೀಕರಿಸ್ತಾರೆ. ಅವರು ಹೇಳಿರುವಂತಹ ವಿಚಾರಗಳ ಬಗ್ಗೆ ಚಿಂತನೆಯನ್ನ ಮಾಡಿ ಅದನ್ನು ಮಾತ್ರ ಅಳವಡಿಸ್ಕೊಳ್ತಾರೆ. ಅದೇ ತರಹ ರಾಮಾನುಜ ಮತ, ಬಸವಣ್ಣನವರ ಮತ, ಚೈತನ್ಯ ಪ್ರಭುಗಳ ಒಂದು ಮತ, ನಿಂಬಕಾಚಾರ್ಯರ ಮತ, ಪ್ರಭುಪಾದರು ಅರ್ಥಾತ್ ಭಕ್ತಿ ವೇದಾಂತವನ್ನ ಯಾರು ಪ್ರತಿಪಾದಿಸ್ತಾರೋ ಅವರ ಒಂದು ಮತ. ಅದೇ ತರಹ ಇಸ್ಲಾಂ ಎನ್ನುವುದು ಕೂಡ ವಾಸ್ತವಿಕವಾಗಿ ನೋಡಿದರೆ ಒಂದು ಮತ. ಕ್ರೈಸ್ತ ಎನ್ನುವಂಥದ್ದು ಒಂದು ಮತ. ಈ ಮತಗಳು ಅವರವರ ಮತಿಯಿಂದ ಸೃಷ್ಟಿಯಾಗಿರುತ್ತೆ, ಅವರವರ ಚಿಂತನೆಯಿಂದ ಅವರು ಸೃಷ್ಟಿ ಮಾಡಿಕೊಂಡಿರುತ್ತಾರೆ. ಯದ್ಯಪಿ ಹೇಳುವಂತಹ ತತ್ವವು ಒಂದೇ ಆಗಿದ್ದರೂ ಕೂಡ ಹೇಳುವಂತಹ ವಿಧಾನ ಬೇರೆ ಬೇರೆಯಾಗಿರುತ್ತೆ. ಹೇಗೆ ಒಬ್ಬ ವ್ಯಕ್ತಿ ಬೆಂಗಳೂರಿನಿಂದ ದೆಹಲಿಗೆ ಹೋಗಬೇಕು ಅಂತ ಹೇಳಿ ಇಷ್ಟಪಟ್ಟಿರ್ತಾನೆ. ಅವನು ರೈಲಿನ ಮೂಲಕವಾಗಿ ಪ್ರಯಾಣ ಮಾಡ್ತಾನೆ, ಇನ್ನೊಬ್ಬನು ವಿಮಾನದ ಮೂಲಕವಾಗಿ ಪ್ರಯಾಣ ಮಾಡ್ತಾನೆ, ಇನ್ನೊಬ್ಬನು ವಾಹನದ ಮೂಲಕವಾಗಿ ಪ್ರಯಾಣ ಮಾಡ್ತಾನೆ. ಆದರೆ ಗಮ್ಯಸ್ಥಾನ ಒಂದೇ ಆಗಿರುತ್ತೆ. ಅವರವರ ದೃಷ್ಟಿಯಿಂದ ಅವರವರ ಚಿಂತನಾ ಲಹರಿಯಲ್ಲಿ ಮಾರ್ಗಗಳು ಮಾತ್ರ ಬೇರೆ ಬೇರೆ ಆಗಿರುತ್ತೆ ಎನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದಿಲ್ಲದೆ ಹೋದರೆ ಮತವೇ ಧರ್ಮವಾಗಿ ಆ ಧರ್ಮ ಎನ್ನುವಂತಹ ಶಬ್ದದ ನಿಜವಾದ ಅರ್ಥ ಕಳ್ಕೊಳ್ಳುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸನಾತನಿಗಳು ಎನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿರಬೇಕು. ಹೇಗೆ ತನ್ನ ಮನೆಯಲ್ಲಿರುವಂತಹ ತಂದೆ ನನಗೆ ತಂದೆ, ಹಾಗೆಂದು ಪಕ್ಕದ ಮನೆಯ ತಂದೆಯಲ್ಲ ಅಂತ ಹೇಳಿ ಅವರಿಗೆ ದ್ವೇಷ ಮಾಡಬಾರದು. ಪಕ್ಕದ ಮನೆಯ ತಂದೆ ಪಕ್ಕದ ಮನೆಯವರಿಗೆ ತಂದೆ, ಹಾಗಾಗಿ ಅವರಿಗೆ ಗೌರವವನ್ನು ನೀಡಲೇಬೇಕು. ನಮ್ಮ ಮನೆಯ ತಂದೆ ನನಗೆ ತಂದೆ, ಹಾಗಾಗಿ ನಾನು ಅದನ್ನ ಅನುಸರಿಸಬೇಕು. ಹಾಗೆಯೇ ಮತ ಎನ್ನುವಂತಹ ವಿಷಯದಲ್ಲೂ ನಾವು ಆ ಪ್ರಜ್ಞೆಯನ್ನ ಇಟ್ಟುಕೊಂಡಾಗ ನಮ್ಮಲ್ಲಿ ಭಾವೈಕ್ಯತೆ ಎನ್ನುವಂಥದ್ದು ಜಾಗೃತವಾಗಿಯೇ ಇರುತ್ತೆ. ಅದಿಲ್ಲದೆ ಇದ್ದಾಗ ನಾವು ಪರಮ ಅದ್ವೈತಿಗಳು ಅಂತ ಹೇಳಿ ಒಂದಿಷ್ಟು ಗುಂಪಾಗ್ತದೆ, ನಾವು ಪರಮದ್ವೈತಿಗಳು ಅಂತ ಹೇಳಿ ಒಂದು ಗುಂಪಾಗ್ತದೆ, ನಾನು ಪರಮ ವಿಶಿಷ್ಟಾದ್ವೈತಿ ಅಂತ ಹೇಳಿ ಒಂದು ಗುಂಪು ಆಗ್ತದೆ, ನಾನು ಪರಮ ಶೈವ, ನಾನು ಪರಮ ಬಸವಣ್ಣನವರ ಅನುಯಾಯಿ ಅಥವಾ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದು ನಾನು ಇನ್ನೊಬ್ಬ ಸಪರೇಟ್ ಅಂತ ಹೇಳಿ ಅದು ಗುಂಪುಗಳೇ ಆಗಿ ಗಾಂಪರಾಗ್ತಾರೆ ಎಲ್ಲರೂ ಕೂಡ. ಅದು ಆಗಬಾರದು ಅಂತ ಹೇಳಿದ್ರೆ ಅವರವರ ಆಚರಣೆಯನ್ನ ಅವರವರು ಇಟ್ಟುಕೊಂಡು ಬೇರೆಯವರ ಆಚರಣೆಯನ್ನು ಕೂಡ ಯಾವಾಗ ಗೌರವಪೂರ್ವಕವಾಗಿ ಕಾಣುತ್ತಾರೆಯೋ ಅವಾಗ ನಾವು ಭಾರತೀಯರಾಗಿ ಭಾವೈಕ್ಯತೆಯಿಂದ ಸನಾತನ ಧರ್ಮಿಗಳಾಗಿ ಬದುಕಲು ಸಾಧ್ಯವಾಗುತ್ತೆ. ಈ ವಿಷಯವನ್ನು ನಾನು ಇಲ್ಲಿ ಯಾಕೆ ಹೇಳಿದೆ? ಪೂಜಾ ವಿಧಾನದಲ್ಲಿ ನೀವು ಧರ್ಮ ಮತ ಅಂತೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿದರೆ, ನಾವು ಪೂಜೆ ಮಾಡುವಂತಹ ದೇವರನ್ನು ಕೂಡ ನಾವು ಆ ಚೌಕಟ್ಟಿನಲ್ಲೇ ಇಟ್ಟಿರ್ತೇವೆ. ನಾವು ಉದಾಹರಣೆಗೆ ಈಗ ಅದ್ವೈತಿಗಳು ಅದ್ವೈತ ತತ್ವವನ್ನ ಚಿಂತನೆಯಲ್ಲಿ ಇಟ್ಟುಕೊಂಡು ಅದನ್ನ ಪೂಜೆ ಮಾಡ್ತಿಂತವ್ರು ಏನು ಮಾಡ್ತಾರೆ? ಅಲ್ಲಿ ದೇವತಾ ತಾರತಮ್ಯ ಭಾವನೆಯನ್ನ ಅವರು ಒಪ್ಪಿಕೊಳ್ಳುವುದಿಲ್ಲ. ಈಗ ಉದಾಹರಣೆಗೆ ಗಣಪತಿಯನ್ನ ದೇವತೆಯನ್ನ ಪೂಜೆ ಮಾಡ್ತಾ ಇದ್ದಾರೆ, ಗಣಪತಿಯೇ ಸರ್ವೋತ್ತಮ, ಗಣಪತಿಯ ಬಿಟ್ಟು ಬೇರೆ ಅಲ್ಲಿ ವಿಷಯವನ್ನು ಚಿಂತನೆ ಮಾಡೋದಿಲ್ಲ, ಗಣಪತಿ ಸಮಾನ. ಆದರೆ ವೈಷ್ಣವರ ಮತದಲ್ಲಿ ಹಾಗಾಗೋದಿಲ್ಲ, ಮಾಧ್ವ ಪರಂಪರೆಯಲ್ಲಿ ಹಾಗಾಗೋದಿಲ್ಲ, ಅವರ ತಾರತಮ್ಯ ಕರ್ಮವನ್ನ ಅನುಸರಿಸ್ತಾರೆ. ಮುಖ್ಯ ಪ್ರಾಣ ಅಂತರ್ಗತ, ಭಾರತೀಯ ರಮಣ ಅಂತರ್ಗತ, ಹೀಗೆ ಅಂತರ್ಗತ ರೂಪವಾಗಿ ತಾರತಮ್ಯ ಭಾವನೆಯನ್ನ ಅವರು ಅನುಸರಿಸ್ತಾರೆ. ಅದೇ ತರಹ
ವೈಷ್ಣವ ಪರಂಪರೆ ರಾಮಾನುಜ ಪರಂಪರೆಯಲ್ಲಿ ಭಗವತ್ ಕೈಂಕರ್ಯ ರೂಪವಾಗಿ ಅವರು ಆ ಕ್ರಮವನ್ನ ಅನುಸರಿಸ್ತಾರೆ. ಭಗವಂತನ ಅಂಶ ರೂಪವಾಗಿ ಚಿಂತನೆಯನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾರೆ. ಪ್ರಪತ್ತಿ ಅಂತ ಹೇಳಿ ಅವರು ಹೇಳ್ತಾರೆ. ಆ ರೂಪವಾಗಿ ಆರಾಧನಾ ಕ್ರಮಗಳು ನಮ್ಮಲ್ಲಿದೆ. ಯಾವ ಯಾವ ರೂಪವಾಗಿ ಮತವನ್ನ ನಾವು ಅನುಸರಿಸ್ತೇವೋ ಆ ರೀತಿಯಾಗಿಯೇ ನಾವು ಪೂಜೆಯನ್ನ ಮಾಡಬೇಕು. ಅವಾಗ ನಮಗೆ ಹೆಚ್ಚು ಶ್ರೇಯಸ್ಸಾಗತ್ತೆ. ಹೇಗೆ ನಾನು ನನ್ನ ತಂದೆಯನ್ನ ನನ್ನ ತಾಯಿಯರನ್ನ ಪ್ರತಿನಿತ್ಯವೂ ಚೆನ್ನಾಗಿ ನೋಡಿಕೊಂಡರೆ ಅವರಿಂದ ನನಗೆ ಹೆಚ್ಚು ಆಶೀರ್ವಾದ ಸಿಗುತ್ತೆ. ಪಕ್ಕದ ಮನೆಯವರ್ಗ ತಂದೆಯನ್ನ ನಾವು ಗೌರವಿಸಬೇಕು, ಅವರನ್ನ ನಿಂದೆ ಮಾಡಬಾರದು. ಹಾಗಂತ ಅವ್ರ ಮನೆಯಲ್ಲಿದ್ದು ಅವ್ರ ಸೇವೆ ಮಾಡಿ ನನ್ನ ತಂದೆಯನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದು ಚೆನ್ನಾಗಾಗೋದಿಲ್ಲ. ಮನೆಗೆ ಮಾರಿ ಊರಿಗೆ ಹೆಮ್ಮಾರಿ ಅಂತ ಹೇಳಿ ಒಂದು ಅಲ್ಲ, ಊರಿಗೆ ಹೆಮ್ಮಾರಿ ಮನೆಗೆ ಮಾರಿ ಎನ್ನುವಂತಹ ಒಂದು ಗಾದೆ ಇದೆ. ಹಾಗಾಗಬಾರದು. ಮನೆಗೆ ಉಪಕಾರಿಯಾಗಿರಬೇಕು, ಊರಿಗೂ ಕೂಡ ಉಪಕಾರಿಯಾಗಿಯೇ ಇರಬೇಕು ಎನ್ನುವಂತಹ ಚಿಂತನೆ ನಮಗಿರಬೇಕು. ಹಾಗಾಗಿ ನಮ್ಮ ತಮ್ಮ ಮತದ ಅನುಸಾರವಾಗಿಯೇ ಪೂಜೆಗಳನ್ನ ಮಾಡಬೇಕು. ಆದ್ರೆ ನೀವು ಈಗ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂತ ಯಾವುದೇ ರೀತಿಯಾದಂತಹ ಲಿಂಗ ಭೇದ ಜಾತಿ ಮತಗಳಿಗೆ ಅಡ್ಡಿಯಾಗದೇ ಇರುವಂತಹ ಒಂದು ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನ ಅಂತ ಹೇಳ್ತಿರಲ್ಲ, ಇದು ಹೇಗೆ ಸಾಧ್ಯ ಅಂದ್ರೆ ಅದಕ್ಕೆ ಈ ವಿಷಯವನ್ನ ನಾನು ಹೇಳ್ತಾ ಇರುವಂಥದ್ದು. ಇದು ಯಾವುದಕ್ಕೂ ಅನ್ವಯಕವಾಗದೆ ಕೇವಲ ಯಾವುದೋ ಒಂದು ಮತದ ಮಾತ್ರ ಅನ್ವಯವಾಗದೆ ಸರ್ವತ್ರವಾಗಿಯೂ ಕೂಡ ಇದನ್ನ ಅನುಸರಿಸಬಹುದು ಎನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡೇ ನಾವು ಈ ಪೂಜಾ ವಿಧಾನದ ಪುಸ್ತಕವನ್ನ ರೆಡಿ ಮಾಡಿರ್ತೇವೆ, ಸಿದ್ಧತೆಯನ್ನ ನಾವು ಮಾಡಿರ್ತೇವೆ. ಅಲ್ಲಿ ಸಂಕಲ್ಪ ಎನ್ನುವಂತಹ ಭಾಗವನ್ನ ನಾವು ಸದ್ಯದಲ್ಲೇ ನೋಡಲಿದ್ದೇವೆ. ಆ ಸಂಕಲ್ಪದಲ್ಲಿ ನಾವು ನಮ್ಮ ಮತದ ನಮ್ಮ ಆಚಾರದಂತೆ ನಾವು ಅಲ್ಲಿ ಸಂಕಲ್ಪದಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಅದನ್ನು ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೇನೆ. ಹಾಗಾಗಿ ಆ ದೃಷ್ಟಿಯನ್ನ ಎಲ್ಲರೂ ಕೂಡ ಇಟ್ಟುಕೊಳ್ಳಬೇಕು. ಅದಂತೆ ಅವರು ಚಾಚೂ ತಪ್ಪದೆ ತಮ್ಮ ಪದ್ಧತಿಯನ್ನ, ಪರಂಪರೆಯನ್ನ, ಸಂಪ್ರದಾಯವನ್ನ ಪಾಲನೆ ಮಾಡಬೇಕು. ಇದ್ಯಾವುದು ಕೂಡ ಶಾಸ್ತ್ರದಲ್ಲಿ ಬರೆದಿರೋದಿಲ್ಲ. ಇದನ್ನ ನಾವು ನಮ್ಮ ಪರಂಪರಾ ರೂಪವಾಗಿ ನಮ್ಮ ಸಂಪ್ರದಾಯ ಹೇಗಿದೆಯೋ, ನಮ್ಮ ಕುಲಾಚಾರ ಏನಿದೆಯೋ ಅದನ್ನ ನಾವು ಇಟ್ಕೊಂಡು ಹೋಗ್ಬೇಕಾಗತ್ತೆ. ಕೆಲವರಿಗೆ ಅನಿಸಬಹುದು, ನಮಗೆ ಇದೇ ಸರಿ ಅನಿಸ್ತಾ ಇದೆ, ನನಗೆ ಈ ಸಿದ್ಧಾಂತ ಸರಿ ಅನಿಸ್ತಾ ಇದೆ, ನನಗೆ ದ್ವೈತ ಸಿದ್ಧಾಂತ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಅಥವಾ ನನಗೆ ಅದ್ವೈತ ಸಿದ್ಧಾಂತ ಇವರ ಮತ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಹಾಗೆ ಮಾಡಬಾರದು. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಅಂಶದಿಂದ, ಯಾವುದೋ ಭಗವದ ಆರಾಧನೆಯಿಂದ, ಅದರ ಪುಣ್ಯದಿಂದ ನಮಗೆ ಈ ಜನ್ಮ ಸಿಕ್ಕಿರುತ್ತೆ. ನಾವು ಇದನ್ನ ಹೇಗೆ ಸಾಫಲ್ಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮಗೆ ಯಾವ ಧರ್ಮವನ್ನ ನಮ್ಮ ಪರಂಪರೆಯಲ್ಲಿ ಬಂದಿದೆಯೋ ಅದನ್ನ ಹೆಚ್ಚು ವೃದ್ಧಿಸಿಕೊಂಡು ಅದನ್ನ ಪಾಲಿಸಿಕೊಂಡು ಹೋದಾಗ ನಮಗೆ ಉತ್ಕರ್ಷ ಆಗತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ. ಹಾಗಾಗಿ ಸ್ವಸ್ವಧರ್ಮವನ್ನ ಅವರು ಪಾಲನೆ ಮಾಡಬೇಕು. ಇಲ್ಲದೆ ಇದ್ದಾಗ ಅದು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಅವರವರ ಧರ್ಮ ಏನಿದೆಯೋ ಅದನ್ನು ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಅವಾಗ ನಮಗೆ ಉತ್ಕರ್ಷ ಸಾಧ್ಯವಾಗತ್ತೆ. ಬೇರೆ ಧರ್ಮವನ್ನ ನಿಂದೆ ಮಾಡಬಾರದು. ಹಾಗಂತ ಬೇರೆ ಧರ್ಮಕ್ಕೆ ಗೌರವವನ್ನು ತೋರಿಸಬೇಕು. ಬೇರೆ ಧರ್ಮ ಶ್ರೇಷ್ಠ ಅಥವಾ ನಮ್ಮ ಧರ್ಮ ಶ್ರೇಷ್ಠ, ಬೇರೆ ಧರ್ಮ ಕನಿಷ್ಠ ಎನ್ನುವಂತ ಭಾವನೆ ಇರಬಾರದು. ನಮ್ಮ ಧರ್ಮ ನನಗೆ ಶ್ರೇಷ್ಠ, ನನ್ನ ಮತ ನನಗೆ ಶ್ರೇಷ್ಠ, ಅವರ ಮತ ಅವರಿಗೆ ಶ್ರೇಷ್ಠ. ಹಾಗಾಗಿ ಆ ಭಾವನೆಯನ್ನು ಇಟ್ಟುಕೊಂಡು ನಾವು ಪೂಜೆಯನ್ನ ಅಥವಾ ಯಾವುದೇ ಒಂದು ಕೈಂಕರ್ಯವನ್ನು ಮಾಡಿದಾಗ ನಮಗೆ ಹೆಚ್ಚು ಫಲವನ್ನು ನೀಡುತ್ತದೆ. ಅಂತಹ ಇಷ್ಟು ಹಿನ್ನೆಲೆಯಲ್ಲಿ ನಾವಿವತ್ತು ಪೂಜಾ ತರಗತಿಯನ್ನ ಪಾಠವನ್ನ ಮುಂದುವರಿಸೋಣ. ನಿನ್ನೆ ಹೇಳಿರುವಂತಹ ಮಂತ್ರ ಭಾಗವನ್ನ ಪುನಃ ನಾನು ಹೇಳುತ್ತೇನೆ. ಅದನ್ನ ಉಚ್ಚಾರಣೆಯನ್ನ ಮಾಡುತ್ತೇನೆ. ಸರ್ವರೂ ಕೂಡ ಪುಸ್ತಕವನ್ನ ತೆರೆದಿಟ್ಟುಕೊಳ್ಳಿ. ಪುಸ್ತಕ ಇಲ್ಲದಿದ್ದವರು, ಅಕಸ್ಮಾತ್ ಯಾರಿಗಾದರೂ ನನ್ನ ಹತ್ರ ಪುಸ್ತಕ ಇಲ್ಲ ಎನ್ನುವಂತ ಭಾವನೆ ಇದ್ರೆ ಅವರಿಗೆ ಈಗ ಸ್ಕ್ರೀನ್ ನಲ್ಲಿಯೇ ಆ ಪುಸ್ತಕದ PDF ಕಾಣುತ್ತದೆ, ಅದನ್ನೇ ನೋಡಿಕೊಂಡು ಅವರು ಉಚ್ಚಾರಣೆಯನ್ನ ಮಾಡಬಹುದು. ಯಾರು ಕೂಡ ಅನ್ಮ್ಯೂಟ್ ಮಾಡಬಾರದು, ಮ್ಯೂಟ್ ನಲ್ಲಿಯೇ ಇರಬೇಕು. ರಘುನಾಥ್ ರಾವ್ ಅವರೇ, ರಘುನಾಥ್ ಮಹೋದಯಂ ಕಿಂಚಿತ್ ಅನ್ಮ್ಯೂಟ್ ಕರ್ತುಂ ಶಕ್ನೋತಿ ವಾ ಮಹೋದಯ? अस्तु महोदय, करोमि। रघुनाथ महोदय अನ್ಮ್ಯೂಟ್ करोतु। ರಘುನಾಥ್ ಮಹೋದಯ ಅನ್ಮ್ಯೂಟ್ ಮಾಡಿ.
ರಘುನಾಥ್ ಸರ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಹಾ, ನಾನು ಹೇಳ್ಕೊಡ್ತೇನೆ, ಒಮ್ಮೆ ಅನುವಾದವನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಲ್ಪ ಏನು ಅಡಚಣೆ ಇದೆ ಅನ್ಸುತ್ತೆ. ತೊಂದರೆ ಇಲ್ಲ, ನೀವು ಮ್ಯೂಟ್ ಮಾಡಿ, ತೊಂದರೆ ಇಲ್ಲ. ಅಷ್ಟು. ನಾನೇ ಹೇಳಿಕೊಂಡು 2 ಬಾರಿ ನಾನು ಉಚ್ಚಾರಣೆ ಮಾಡುತ್ತೇನೆ, ಅದನ್ನ ಅನುಸರಿಸೋಣ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ. 2 ಬಾರಿ ಹೇಳ್ಕೊಳ್ಳೋಣ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ. ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಈ ಶ್ಲೋಕದಲ್ಲಿ ಆರಂಭದಲ್ಲಿ ಅಪವಿತ್ರಃ ಪವಿತ್ರೋವ ಎನ್ನುವಂಥದ್ದಲ್ಲಿ ಒಟ್ಟಿಗೆ ನಾವು ಉಚ್ಚಾರಣೆ ಮಾಡಬೇಕಾದಾಗ ಅಪವಿತ್ರಃ ಪವಿತ್ರೋವ ಎಂಬುದಾಗಿ ಉಚ್ಚಾರಣೆಯನ್ನು ಮಾಡಬೇಕಾಗಿರುತ್ತೆ. ಹಾಗೂ ಮುಂದೆ ಯಸ್ಮರೇತ್ ಎಂದುವುದಲ್ಲಿಯೂ ಕೂಡ ಹಾಗೆ ಯಹ ಸ್ಮರೇತ್ ಅಂತ ಇದೆ, ಅಲ್ಲಿ ನಾವು ಒಟ್ಟಿಗೆ ಹೋದಾಗ ಯಸ್ಮರೇತ್ ಎಂಬುದಾಗಿ ಆಗುತ್ತೆ. ಯಸ್ಮರೇತ್ ಪುಂಡರೀಕಾಕ್ಷಂ ಎಂಬುದಾಗಿ ಆಗ್ತದೆ. ಅದರ ಬಗ್ಗೆ ಅವಧಾನವನ್ನ ಇಟ್ಟುಕೊಂಡೋಣ. ಇನ್ನೊಮ್ಮೆ ಸಂಪೂರ್ಣ ಶ್ಲೋಕವನ್ನ ನಾನು ಹೇಳುತ್ತೇನೆ, ಅದನ್ನು ಅನುಸರಿಸಿ 2 ಬಾರಿ ಉಚ್ಚಾರಣೆಯನ್ನು ನಾವು ಮಾಡೋಣ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ. ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. 2 ಬಾರಿ ಹೇಳೋಣ. ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ. ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಇನ್ನೊಮ್ಮೆ ಹೇಳೋಣ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ. ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಮುಂದಿನ ಶ್ಲೋಕವನ್ನು ನೋಡೋಣ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ. 2 ಬಾರಿ ಹೇಳೋಣ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ. ಮುಂದೆ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅಂತೆ ಸಂಪೂರ್ಣ ಶ್ಲೋಕವನ್ನು ಹೇಳ್ತೇನೆ, 2 ಬಾರಿ ಹೇಳೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಿನ ಶ್ಲೋಕವನ್ನ ಹೇಳೋಣ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. 2 ಬಾರಿ ಹೇಳೋಣ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಸಂಪೂರ್ಣ ಶ್ಲೋಕವನ್ನ ಹೇಳುತ್ತೇನೆ, 2 ಬಾರಿ ಹೇಳೋಣ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ.
ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ಇನ್ನೊಮ್ಮೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ಮುಂದಿನ ಮಂತ್ರವನ್ನು ಹೇಳಿಕೊಳ್ಳೋಣ. ಓಂ ಕೇಶವಾಯ ಸ್ವಾಹ. 2 ಬಾರಿ. ಓಂ ಕೇಶವಾಯ ಸ್ವಾಹ. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಮುಂದೆ ಓಂ ಮಾಧವಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಮುಂದೆ ಓಂ ಗೋವಿಂದಾಯ ನಮಃ. 2 ಬಾರಿ ಹೇಳ್ಕೊಳ್ಳೋಣ. ಓಂ ಗೋವಿಂದಾಯ ನಮಃ. ಓಂ ಗೋವಿಂದಾಯ ನಮಃ. ಮುಂದೆ ಓಂ ಮಧುಸೂದನಾಯ ನಮಃ. ಓಂ ಮಧುಸೂದನಾಯ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಹೇಳಿಕೊಳ್ಳೋಣ. ಓಂ ತ್ರಿವಿಕ್ರಮಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಮುಂದೆ ಓಂ ವಾಮನಾಯ ನಮಃ. ಓಂ ವಾಮನಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಹೃಷಿಕೇಶಾಯ ನಮಃ. ಓಂ ಹೃಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಹೇಳಿಕೊಳ್ಳೋಣ. ಓಂ ಪದ್ಮನಾಭಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಅಧೋಕ್ಷಜಾಯ ನಮಃ. ಓಂ ಅಧೋಕ್ಷಜಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಹರಯೇ ನಮಃ. ಓಂ ಹರಯೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಮುಂದಿನ ಶ್ಲೋಕವನ್ನ ಹೇಳಿಕೊಡುತ್ತೇನೆ. ಹೇಳೋಣ. ಓಂ ಯೋ ದೇವಃ ಸವಿತಾಸ್ಮಾಕಂ. 2 ಬಾರಿ ಹೇಳಿಕೊಳ್ಳೋಣ. ಓಂ ಯೋ ದೇವಃ ಸವಿತಾಸ್ಮಾಕಂ. ಓಂ ಯೋ ದೇವಃ ಸವಿತಾಸ್ಮಾಕಂ. ಧಿಯೋ ಧರ್ಮಾದಿಗೋಚರಾಃ. ಧಿಯೋ ಧರ್ಮಾದಿಗೋಚರಾಃ. ಧಿಯೋ ಧರ್ಮಾದಿಗೋಚರಃ. ಮುಂದೆ ಪ್ರೇರಯೇತ್ ತಸ್ಯ ಯದ್ಭರ್ಗಃ. ಹೇಳಿಕೊಳ್ಳೋಣ. ಪ್ರೇರಯೇತ್ ತಸ್ಯ ಯದ್ಭರ್ಗಃ. ಪ್ರೇರಯೇತ್ ತಸ್ಯ ಯದ್ಭರ್ಗಃ. ತದ್ವರೆಣ್ಯಮುಪಾಸ್ಮಹೇ. 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 ಈ ಮಂತ್ರವನ್ನ ಪುರಾಣ ಗಾಯತ್ರಿ ಮಂತ್ರ ಎಂಬುದಾಗಿ ಹೇಳ್ತಾರೆ. ಈ ಹಿಂದೆ ನಾನು ಹೇಳಿದ್ದೆ, ಸಾವಿತ್ರಿ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಎಂಬುದಾಗಿ ಯಾವುದು ಪ್ರಸಿದ್ಧವಾಗಿದೆಯೋ ಅದರ
ಸಮಾನವಾಗಿರುವಂತಹ ಅರ್ಥವನ್ನ ಸಮಾನ ಅದೇ ರೀತಿಯಾದಂತಹ ಫಲವನ್ನ ನೀಡುವಂತಹ ಸರ್ವರೂ ಕೂಡ ಪಠಿಸಬಹುದಾದಂತಹ ದಿವ್ಯವಾದಂತಹ ಒಂದು ಶ್ಲೋಕ ಮಂತ್ರವಾಗಿದೆ ಇದು. ಇದನ್ನ ಪುರಾಣ ಗಾಯತ್ರಿ ಮಂತ್ರ, ಪುರಾಣ ಸಾವಿತ್ರ ಮಂತ್ರ ಎಂಬುದಾಗಿ ಕರೆಯುತ್ತಾರೆ. ಇದರ ಅರ್ಥವನ್ನು ನಾವು ಮುಂದೆ ಚಿಂತನೆ ಮಾಡಲಿದ್ದೇವೆ. ಇವಾಗ ಕೇವಲ ಅದರ ಶಬ್ದವನ್ನ ನಾವು ಉಚ್ಚಾರಣೆಯನ್ನ ಸರಿಯಾಗಿ ಮಾಡಿಕೊಳ್ಳೋಣ. ಇನ್ನೊಮ್ಮೆ ಹೇಳಿಕೊಡುತ್ತೇನೆ. ಯೋ ದೇವಃ ಸವಿತಾಸ್ಮಾಕಂ, ಯೋ ದೇವಃ ಸವಿತಾಸ್ಮಾಕಂ, ಧಿಜೋ ಧರ್ಮಾದಿಗೋಚರಃ, ಧಿಜೋ ಧರ್ಮಾದಿಗೋಚರಃ, ಪ್ರೇರಯೇತ ತಸ್ಯ ಯದ್ಭರ್ಗಃ, ಪ್ರೇರಯೇತ್ ತಸ್ಯ ಯದ್ಭರ್ಗಃ, ಪ್ರೇರಯೇತ್ ತಸ್ಯ ಯದ್ಭರ್ಗಃ, ತದ್ವರೆಣ್ಯಮುಪಾಸ್ಮಹೇ, ತದ್ವರೆಣ್ಯಮುಪಾಸ್ಮಹೇ. ಮುಂದಿನ ಮಂತ್ರವನ್ನು ನೋಡಿಕೊಳ್ಳೋಣ. ಆಗಮಾರ್ಥಂತು ದೇವಾನಾಂ, 2 ಬಾರಿ. ಆಗಮಾರ್ಥಂತು ದೇವಾನಾಂ, ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಕ್ಷಸಾಂ, 2 ಬಾರಿ. ಗಮನಾರ್ಥಂತು ರಕ್ಷಸಾಂ, ಗಮನಾರ್ಥಂತು ರಕ್ಷಸಾಂ. ಆದೌ ಘಂಟಾರವಂ ನಿತ್ಯಂ, ಹೇಳಿಕೊಳ್ಳೋಣ. ಆದೌ ಘಂಟಾರವಂ ನಿತ್ಯಂ, ಆದೌ ಘಂಟಾರವಂ ನಿತ್ಯಂ. ಮುಂದೆ ದೇವತಾಹ್ವಾನ ಲಕ್ಷಣಂ, ದೇವತಾಹ್ವಾನ ಲಕ್ಷಣಂ, ದೇವತಾಹ್ವಾನ ಲಕ್ಷಣಂ. ಮುಂದಿನ ಶ್ಲೋಕವನ್ನು ನೋಡೋಣ. ವಿಷ್ಣು ಶಕ್ತಿ ಸಮುತ್ಪನ್ನೇ, ಹೇಳಿಕೊಳ್ಳೋಣ. ವಿಷ್ಣು ಶಕ್ತಿ ಸಮುತ್ಪನ್ನೇ, ವಿಷ್ಣು ಶಕ್ತಿ ಸಮುತ್ಪನ್ನೇ, ಶಂಖವರ್ಣೇ ಮಹೀತಲೇ, 2 ಬಾರಿ. ಶಂಖವರ್ಣೇ ಮಹೀತಲೇ, ಶಂಖವರ್ಣೇ ಮಹೀತಲೇ. ಅನೇಕ ರತ್ನ ಸಂಪನ್ನೇ, ಅನೇಕ ರತ್ನ ಸಂಪನ್ನೇ, ಭೂಮಿ ದೇವಿ ನಮೋಸ್ತುತೆ, ಭೂಮಿ ದೇವಿ ನಮೋಸ್ತುತೆ, ಭೂಮಿ ದೇವಿ ನಮೋಸ್ತುತೆ. ಮುಂದಿನ ಶ್ಲೋಕವನ್ನ ನೋಡಿಕೊಳ್ಳೋಣ. ಪೃಥ್ವಿತ್ವಜಾ ಧೃತಾಲೋಕ, 2 ಬಾರಿ. ಪೃಥ್ವಿತ್ವಜಾ ಧೃತಾಲೋಕ, ಪೃಥ್ವಿತ್ವಜಾ ಧೃತಾಲೋಕ, ದೇವಿತ್ವಂ ವಿಷ್ಣುನಾ ಧೃತ, ದೇವಿತ್ವಂ ವಿಷ್ಣುನಾ ಧೃತ. ಕೆಲವೊಮ್ಮೆ ಪುಸ್ತಕದಲ್ಲಿ ದೈವಿ ಅಂತ ಆಗಿರಬಹುದು, ಅಥವಾ ಪ್ರಾಯ ಪರಿಷ್ಕಾರ ಆಗಿರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಅಲ್ಲಿ ಪರಿಷ್ಕಾರ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ದೇವಿ ಎಂಬುದಾಗಿ ಮಾಡಬೇಕು. ಇಲ್ಲಿ ಈ ಪದ ತಪ್ಪಾಗಿದೆ, ದೈವಿ ಎಂಬುದಾಗಿ ಆಗ್ಬೇಕಾಗಿರುತ್ತದೆ. ಇಲ್ಲಿ ದೇವಿ ಎಂಬುದಾಗಿ ನಾವು ಹೇಳಬೇಕು. ದೇವಿತ್ವಂ ವಿಷ್ಣುನಾ ಧೃತ. ಇನ್ನೊಮ್ಮೆ ಹೇಳಿಕೊಳ್ಳೋಣ. ದೇವಿತ್ವಂ ವಿಷ್ಣುನಾ ಧೃತ. ಮುಂದಿನ ಶ್ಲೋಕವನ್ನು ನೋಡೋಣ. ತ್ವಂಚ ಧಾರಯ ಮಾಂ ದೇವಿ, ತ್ವಂಚ ಧಾರಯ ಮಾಂ ದೇವಿ, ತ್ವಂ ಚ ಧಾರಯ ಮಾಂ ದೇವಿ, ಪವಿತ್ರಂ ಕುರು ಚಾಸನಂ, ಪವಿತ್ರಂ ಕುರು ಚಾಸನಂ, ಪವಿತ್ರಂ ಕುರು ಚಾಸನಂ. ಮುಂದಿನ ನಾಮಾವಳಿಗಳನ್ನು ಹೇಳಿಕೊಳ್ಳೋಣ. ಅನಂತಾಸನಾಯ ನಮಃ, ಅನಂತಾಸನಾಯ ನಮಃ. ಮುಂದೆ ಕೂರ್ಮಾಸನಾಯ ನಮಃ, ಕೂರ್ಮಾಸನಾಯ ನಮಃ, ಕಮಲಾಸನಾಯ ನಮಃ, ಕಮಲಾಸನಾಯ ನಮಃ. ಮುಂದೆ
ಯೋಗಾಸನಾಯ ನಮಃ ಯೋಗಾಸನಾಯ ನಮಃ. ಮುಂದೆ ವಿಮಲಾಸನಾಯ ನಮಃ ವಿಮಲಾಸನಾಯ ನಮಃ. ಕುಶಾಸನಾಯ ನಮಃ ಕುಶಾಸನಾಯ ನಮಃ. ಮಧ್ಯೆ ಪರಮಸುಖಾಸನಾಯ ನಮಃ ಮಧ್ಯೆ ಪರಮಸುಖಾಸನಾಯ ನಮಃ. ಮುಂದಿನ ಶ್ಲೋಕವನ್ನು ನೋಡೋಣ. ಅಪಸರ್ಪಂತು ತೇ ಭೂತಾಃ. ಹೇಳಿಕೊಳ್ಳೋಣ. ಅಪಸರ್ಪಂತು ತೇ ಭೂತಾಃ ಅಪಸರ್ಪಂತು ತೇ ಭೂತಾಃ. ಏ ಭೂತಾ ಭೂಮಿ ಸಂಸ್ಥಿತಾಃ ಏ ಭೂತಾ ಭೂಮಿ ಸಂಸ್ಥಿತಾಃ. ಮುಂದೆ ಏ ಭೂತಾ ವಿಘ್ನಕರ್ತಾರಃ ಏ ಭೂತಾ ವಿಘ್ನಕರ್ತಾರಃ. ತೇ ನಶ್ಯಂತು ಶಿವಾಜ್ಞಯಾ ತೇ ನಶ್ಯಂತು ಶಿವಾಜ್ಞಯಾ ತೇ ನಶ್ಯಂತು ಶಿವಾಜ್ಞಯಾ. ಅಪಕ್ರಾಮಂತು ಭೂತಾದ್ಯಾಃ ಅಪಕ್ರಾಮಂತು ಭೂತಾದ್ಯಾಃ. ಸರ್ವೇ ತೇ ಭೂಮಿಭಾರಕಾಃ ಸರ್ವೇ ತೇ ಭೂಮಿಭಾರಕಾಃ. ಸರ್ವೇಷಾಮವಿರೋಧೇನ ಸರ್ವೇಷಾಮವಿರೋಧೇನ ಪೂಜಾ ಕರ್ಮ ಸಮಾರಭೇತ ಪೂಜಾ ಕರ್ಮ ಸಮಾರಭೇತ ಪೂಜಾ ಕರ್ಮ ಸಮಾರಭೇತ. ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ. ಮಾತೃಭ್ಯೋ ನಮಃ ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ ಪಿತೃಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ. ಆರಂಭಕಾಲಃ ಸುಮುಹೂರ್ತೋ ಅಸ್ತು ಆರಂಭಕಾಲಃ ಸುಮುಹೂರ್ತೋ ಅಸ್ತು ಆರಂಭಕಾಲಃ ಸುಮುಹೂರ್ತೋ ಅಸ್ತು. ಮುಂದಿನ ಇದನ್ನು ನಾನು ಹೇಳಿಕೊಡುತ್ತೇನೆ, ಹಾಗೆ ಹೇಳೋಣ. ಶುಭೇ ಶೋಭನೆ ಮುಹೂರ್ತೆ ಶುಭೇ ಶೋಭನೆ ಮುಹೂರ್ತೆ. ಇದರ ಪೂರ್ವಭಾವಿಯಲ್ಲಿ ಆರಂಭದಲ್ಲಿ ಇಲ್ಲಿ ಶುಭೆ ಅನ್ನುವುದಕ್ಕೆ ಪೂರ್ವಭಾವಿಯಲ್ಲಿ ಶಿವಾಭ್ಯಾಮ್ ಅಂತ ಸೇರಿಸಿಕೊಳ್ಳಬಹುದು ಶಿವಾಭ್ಯಾಮ್ ಅಂತ ಸೇರಿಸಿಕೊಳ್ಳಬಹುದು ಅಥವಾ ವಿಷ್ಣೋಹೋ ವಿಷ್ಣೋಹೋ ಅಂತನೂ ಕೂಡ ಸೇರಿಸಿಕೊಳ್ಳಬಹುದು ಎಂಬುದು. ಇಲ್ಲಿ ಯಾರು ಶಿವನ ಆರಾಧಕರು ಇರ್ತಾರೋ ಅವರು ಶಿವಾಭ್ಯಾಮ್ ಅಂತ ಸೇರಿಸಿಕೊಳ್ಬಹುದು ಅಥವಾ ವಿಷ್ಣೋಹೋ ಎಂಬುದಾಗಿ ಕೂಡ ವಿಷ್ಣು ಆರಾಧಕರು ಸೇರಿಸಿಕೊಳ್ಬಹುದು ಅಥವಾ ಕೇವಲ ಶುಭೇ ಶೋಭನೆ ಮುಹೂರ್ತೆ ಅಂತನೂ ಕೂಡ ನಾವು ಇಲ್ಲಿ ಹೇಳಿಕೊಳ್ಳಬಹುದು. ಮುಂದೆ ವಿಷಯವನ್ನು ಹೇಳಿಕೊಡುತ್ತೇನೆ, ಹೇಳೋಣ. ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀಹರೇಃ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೇ ಭಾರತವರ್ಷೆ ಮಹಾಮೇರೋಃ ದಕ್ಷಿಣೆ ಪಾರ್ಶ್ವೆ ದಂಡಕಾರಣ್ಯೇ ಶ್ರೀಮದ್ ಗೋದಾವರ್ಯಾಃ. ವಸ್ತುತಃ ಇಲ್ಲಿ ಭೇದ ಇದೆ, ಹೀಗಿಲ್ಲ, ವಸ್ತುತಃ ಎರಡು ಒಂದೇ ಪದ.
ಶ್ರೀಮದ್ಗೋದಾವರ್ಯಾಃ ಶ್ರೀಮದ್ಗೋದಾವರ್ಯಾಃ ದಕ್ಷಿಣೇ ತೀರೆ ಶ್ರೀರಾಮಕ್ಷೇತ್ರೇ ಶ್ರೀರಾಮಕ್ಷೇತ್ರೇ. ಇಲ್ಲಿ ಸಾಮಾನ್ಯವಾಗಿ ಯಾರು ಎಲ್ಲ ಕಡೆ ಅನ್ವಯವಾಗುವಂತೆ ಈ ಪದವನ್ನು ಬಳಸಬಹುದು. ಯಾರ್ಯಾರು ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಯಾರ್ಯಾರು ಆ ಘಟ್ಟ ಭಾಗದ ಕೆಳಗಿದ್ದಾರೋ ಅವರಿಗೆ ಅವರಲ್ಲಿ ಪರಶುರಾಮ ಕ್ಷೇತ್ರೆ ಅಂತ ಹೇಳಬಹುದು. ಅಥವಾ ಯಾರು ಗೋಕರ್ಣ ಪ್ರದೇಶದ ಸುತ್ತಮುತ್ತಲಿದ್ದಾರೋ ಯಲ್ಲಾಪುರದ ಆ ಕೆಳಗಿನ ಭಾಗ ಆಗಿರಬಹುದು, ಶಿರಸಿಯ ಮುಂದಿನ ಅಲ್ಲಿಂದ ಕಾರವಾರ ಆ ಪ್ರದೇಶ, ಆ ಗೋಕರ್ಣ ಆ ಸಂದರ್ಭ ಆ ಸುತ್ತಮುತ್ತಲಿರೋರು ಗೋಕರ್ಣ ಪ್ರದೇಶ ಅಂತ ಹೇಳಿಕೊಳ್ಳಬಹುದು. ಹೀಗೆ ಆ ದೇಶಕ್ಕೆ ಅನುಸಾರವಾಗಿ ಇದನ್ನ ಹೇಳ್ಕೊಳ್ಬಹುದು. ಶ್ರೀರಾಮ ಕ್ಷೇತ್ರ ಎನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ಅನ್ವಯವಾಗ್ತದೆ. ಅದು ಯಾಕೆ ಏನು ಅಂತಹ ವಿಷಯವನ್ನ ನಾವು ಮುಂದೆ ನೋಡೋಣ. ಶಾಲಿವಾಹನ ಶಕಾಬ್ದೆ ಅಸ್ಮಿನ್ ವರ್ತಮಾನ ಕಾಲ ವ್ಯಾವಹಾರಿಕೆ ಹೇಳಿಕೊಳ್ಳೋಣ. ಅಸ್ಮಿನ್ ವರ್ತಮಾನ ಕಾಲ ವ್ಯಾವಹಾರಿಕೆ. ಮುಂದೆ ನಾವು ವಿಷಯವನ್ನು ತಿಳ್ಕೊಳ್ಬೇಕು ಅಂದ್ರೆ ಅವತ್ತಿನ ಪಂಚಾಂಗವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಕೂಡ ಪಂಚಾಂಗ ಎನ್ನುವಂಥದ್ದು ಇರುತ್ತೆ. ಭಾರತೀಯ ದಿನಗಣನೆ ಎನ್ನುವಂತಹ ಚಿಂತನೆಯನ್ನ ಒಳಮೂಡಿಸಿಕೊಂಡಿರುವಂತಹ ಸರ್ವರ ಮನೆಯಲ್ಲಿಯೂ ಕೂಡ ಅದಿರಬೇಕಾಗಿರುವಂಥದ್ದು. ಕೇವಲ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ, ಅಥವಾ ಕೇವಲ ಯಾವುದೋ ಒಂದು ಪಂಗಡಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಯಾರು ಭಾರತದಲ್ಲಿ ಭಾರತೀಯರಾಗಿದ್ದಾರೋ, ಯಾರು ಭಾರತದಲ್ಲಿ ಸೂರ್ಯನನ್ನ ನೋಡ್ತಾರೋ, ಭಾರತದಲ್ಲಿ ಸೂರ್ಯೋದಯ ಆಗುವಂತಹ ಸಂದರ್ಭವನ್ನೇ ಸೂರ್ಯೋದಯ ಅಂತ ಹೇಳಿ ಅಂದಿಸ್ಕೊಳ್ಳೋದಾರೋ, ಯಾವಾಗ ಭಾರತದಲ್ಲಿ ಸೂರ್ಯ ಅಸ್ತನಾಗ್ತಾನೋ ಅದೇ ಸೂರ್ಯಾಸ್ತ ಅಂತ ಹೇಳಿ ಅನ್ಸ್ಕೊಳ್ತಾರೋ ಅವರೆಲ್ಲರೂ ಕೂಡ ಪಂಚಾಂಗವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಕಾಲಗಣನೆಯನ್ನ ಮಾಪನ ಮಾಡುವಂತಹ ಒಂದು ಸಾಧನವಾಗಿ ನಮಗೆ ಋಷಿಗಳು ನೀಡಿರುತ್ತಾರೆ. ಅದನ್ನೇ ಪಂಚಾಂಗಕರ್ತರು ನಮಗೆ ಪಂಚಾಂಗದಲ್ಲಿ ಬರೆದಿಟ್ಟಿರ್ತಾರೆ, ಯಾವತ್ತು ಏನೇನು ಎಂಬುದಾಗಿ. ಅದರ ವಿಷಯವನ್ನ ವಿಶದವಾಗಿ ನಾವು ಮುಂದೆ ನೋಡ್ಕೊಳ್ಳಲಿದ್ದೇವೆ. ಹಾಗಾಗಿ ಆ ವಿಷಯವನ್ನ ನಾವು ಮುಂದೆ ನೋಡೋಣ. ಸೊ ಇಲ್ಲಿಯ ತನಕ ಪಾಠವನ್ನ ನಾವು ಆಲಿಸಿದ್ದೇವೆ. ಇವತ್ತು ನಾನು ನಿನ್ನೆ ಹೇಳಿದಂತೆ ದೀಪ ಅಂದ್ರೆ ಏನು, ದೀಪವನ್ನ ಪೂಜೆಯಲ್ಲಿ ಯಾಕೆ ಹಚ್ಚಬೇಕು, ಅಥವಾ ಯಾವ ತರ ದೀಪವನ್ನ ನಾವು ಹಚ್ಕೊಳ್ಳೋದು ಸೂಕ್ತ ಎನ್ನುವಂತಹ ವಿಷಯವನ್ನ ನಾವಿತ್ತು ತಿಳ್ಕೊಳ್ಳೋಣ. ಯಾವುದೇ ಒಂದು ಶುಭ ಕರ್ಮ ಮಾಡ್ತೇವೆ ಅಥವಾ ಯಾವುದೋ ಒಂದು ಕರ್ಮ ಮಾಡ್ತೇವೆ ಅಂದ್ರೆ ಅದಕ್ಕೆ ಸಾಕ್ಷಿ ಏನಾದ್ರೂ ಒಂದು ಇರಬೇಕು. ಉದಾಹರಣೆಗೆ ನಾವೀಗ ಕೋರ್ಟ್ನಲ್ಲಿ ಯಾವುದೋ ಒಂದು ವಾದವನ್ನ ಮಂಡಿಸ್ಬೇಕು ಅಂದ್ರೆ ಅದಕ್ಕೆ ಸಾಕ್ಷಿಯನ್ನ ಕೇಳಬೇಕು. ಸಾಕ್ಷಿಯನ್ನ ಇಡದೆ ನೀವು ಏನು ಮಾಡಿದ್ರು ಕೂಡ ಅದು ಫಲವನ್ನ ಅದು ಸರಿಯಾದಂತಹ ವಾದ ಅಥವಾ ಸರಿಯಾದಂತಹ ಸತ್ಯವನ್ನ ಅವ್ರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಕ್ಷಿಯಾಗಿ ಏನೋ ಇರಬೇಕು. ನಾವು ಸಾಮಾನ್ಯವಾಗಿ ಪೂಜೆ ಮಾಡಬೇಕು ಅಂತಿದ್ದಾಗ ಏನು ಸಾಕ್ಷಿಯನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಯದ್ಯಪಿ ನಮಗೆ ಈ ಇಡೀ ಬ್ರಹ್ಮಾಂಡಕ್ಕೆ ಸೂರ್ಯ ಚಂದ್ರರೇ ಸಾಕ್ಷಿಗಳಾಗಿರುತ್ತಾರೆ. ಕಾರಣ ಏನು, ಸೂರ್ಯ ಚಂದ್ರರ ಇರುವಿಕೆಯಿಂದಲೇ ನಮ್ಮ ಬ್ರಹ್ಮಾಂಡ ಇದೆ. ಶಿಶು ಕ್ರೀಡಂತೋ ಪರಿಯಾತೋ ಅಧ್ವರಂ ಎಂಬುದಾಗಿ ಕೃಷ್ಣ ಯಜುರ್ವೇದದ ಬ್ರಾಹ್ಮಣದಲ್ಲಿದೆ. ಅಂದ್ರೆ ಏನು, ಈ ಶಿಶುಗಳಂತೆ ಹೇಗೆ ಶಿಶುಗಳು ಆಟ ಆಡ್ತಾ ಇರ್ತಾರೋ ಹಾಗೆ ಸೂರ್ಯ ಚಂದ್ರರು ಆಟ ಇರ್ತಾರೆ ಅಂತ ಅರ್ಥ ಅಲ್ಲ. ಸೂರ್ಯ ಚಂದ್ರರ ಬರುವಿಕೆ, ಆಗಮನವಿಕೆ ಅಥವಾ ಗಮನವಿಕೆಯಿಂದಲೇ ಈ ಜಗತ್ತು ನಡೀತಾ ಇದೆ. ಸೂರ್ಯ ಚಂದ್ರರು ಇದ್ದಾಗಲೇ ಸಕಲ ಪ್ರಾಣಿ ಜೀವಿಗಳು ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಾಣಿಗಳು ಬದುಕೋದಕ್ಕಾಗೋದಿಲ್ಲ, ಕೆಲವೊಂದಿಷ್ಟು ಚಟುವಟಿಕೆಗಳಾಗೋದೇ ಇಲ್ಲ. ಹಾಗಾಗಿ ಚಂದ್ರನೇ ಇದ್ದಾನೆ ಅಂತ ಹೇಳಿದ್ರೆ ಚಂದ್ರನಿಂದನೂ ಅತಿ ತೀಕ್ಷ್ಣವಾಗಿ ಶೀತ ಭಾವನೆ ಇದ್ದಾಗ ಅದರಿಂದಲೂ ಏನೂ ಆಗೋದಿಲ್ಲ. ಹಾಗಾಗಿ ಎರಡೂ ಕೂಡ ನಮಗೆ ಇರಬೇಕಾಗಿರುತ್ತೆ. ಸೂರ್ಯ ಸೌರ ಕಿರಣಗಳು ಕೂಡ ನಮಗೆ ಬೇಕು, ಚಂದ್ರನ ಶೀತ ಕಿರಣಗಳು ಕೂಡ ಬೇಕಾಗತ್ತೆ. ಸೋಮ ಸೂರ್ಯರ ಈ ಶಕ್ತಿಯಿಂದಲೇ ನಮ್ಮ ಇಡೀ ಜಗತ್ತು ಇದೆ. ನಾವು ಈ ಹಿಂದೆ ಒಮ್ಮೆ ಪಾಠ ಮಾಡ್ತಾ ಹೇಳಿದ್ವಿ, ಯಾವುದೇ ಒಂದು ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದ್ರು ಕೂಡ
ಅದರಲ್ಲೂ ವಿಶೇಷವಾಗಿ ಭಾರತದಲ್ಲೇ ಮಾಡಿದ್ರೆ ಅದಕ್ಕೆ ಹೆಚ್ಚು ಪುಣ್ಯ ಫಲ ಅಂತ ಹೇಳಿದ್ವಿ. ಕಾರಣ ಏನು ಅಂತ ನಾವು ತುಂಬಾ ತೀಕ್ಷ್ಣದಿಂದ ನೋಡಿದಾಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಅನ್ವಯಿಕವಾಗುವುದಕ್ಕೆ ಆಗದೇ ಇರಬಹುದು. ಆದರೂ ಕೂಡ ಸಾಮಾನ್ಯವಾಗಿ ಭಾರತದಲ್ಲಿ ಹೆಚ್ಚು ಕಡಿಮೆ ಸೂರ್ಯ ಚಂದ್ರರು ಸಮ ಪ್ರಮಾಣದಲ್ಲಿ ನಮಗೆ ಸಿಗುತ್ತಾರೆ. ಬೇರೆ ದೇಶಗಳಲ್ಲಿ, ಬೇರೆ ಪ್ರದೇಶಗಳಲ್ಲಿ ಅದು ಆಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸೋಮ ಸೂರ್ಯರ ಕಿರಣವಿರುವಂತಹ ಇಂತಹ ಸಮ ಪ್ರಮಾಣದಲ್ಲಿ ನಾವು ಮಾಡುವಂತಹ ಸಕಲ ಕರ್ಮಗಳು ಕೂಡ ಶುಭಪ್ರದವಾಗಿ ನಮಗೆ ಹೆಚ್ಚು ಫಲವನ್ನು ನೀಡ್ತಾರೆ ಅನ್ನುವಂಥದ್ದು ನಾವು ಚಿಂತನೆಯನ್ನು ಮಾಡಬಹುದಾಗಿದೆ. ಇಂತಹ ಹಲವಾರು ವಿಷಯಗಳು ನಮಗಲ್ಲಿ ಕಾಣಸಿಗುತ್ತೆ ಆ ಸೂರ್ಯಚಂದ್ರರ ಬಗ್ಗೆ ನೋಡ್ತಾ ಹೋದಾಗ. ಹಾಗೆ ನಮಗೆ ಪೂಜೆ ಮಾಡಬೇಕಾಗಿದ್ದಾಗ ಯಾವುದನ್ನ ನಾವು ಪ್ರಮಾಣವಾಗಿರಿಸಿಕೊಳ್ಬೇಕು, ಯಾವುದಕ್ಕೆ ಸಾಕ್ಷಿಯಾಗಿರ್ಬೇಕು ಅಂತ ಹೇಳಿದ್ರೆ ದೀಪವನ್ನೇ ಸಾಕ್ಷಿಯಾಗಿರಿಸಿಕೊಂಡು ನಾವು ಪೂಜೆಯನ್ನ ಮಾಡಬೇಕು. ಹೇಗೆ ಸೂರ್ಯ ಅಸ್ತನಾಗಬೇಕಾದ್ರಾಗ ಅವನ ತನ್ನ ಶಕ್ತಿಯನ್ನೆಲ್ಲದೂ ಕೂಡ ಅಗ್ನಿಗೆ ನೀಡ್ತಾನಂತೆ. ಈ ತರದಂತ ಒಂದು ಕಥೆ ಪುರಾಣದಲ್ಲಿ ಬರುತ್ತೆ. ಹಾಗಾಗಿ ಆ ಅಗ್ನಿ ರೂಪವಾಗಿ ಜ್ಯೋತಿಯಲ್ಲಿ ನಾವು ಜ್ಯೋತಿಯನ್ನೇ ಪ್ರಮಾಣವಾಗಿರಿಸಿಕೊಂಡು ನಾವು ಪೂಜಾ ಕ್ರಮಗಳನ್ನ ಮಾಡಬೇಕು. ಯಾವ ರೀತಿಯಾದಂತಹ ದೀಪವನ್ನು ನಾವು ಹಚ್ಚಿಸ್ಬೇಕು, ಯಾವ ತರ ಇರಬೇಕು ದೀಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕಂಚು, ಹಿತ್ತಾಳೆ, ಸಾಧ್ಯವಾದವರು ಬೆಳ್ಳಿ ಅಥವಾ ಚಿನ್ನದ, ಲೋಹದ ದೀಪಗಳನ್ನ ಇಟ್ಟುಕೊಂಡು ನಾವು ಅಲ್ಲಿ ಬತ್ತಿಯನ್ನ ಹಾಕಿ ಪೂಜೆಯನ್ನ ದೀಪವನ್ನ ಹಚ್ಚಬೇಕು. ವಾಸ್ತವಿಕವಾಗಿ ದೀಪ ನೋಡಿದ್ರೆ ಒಂದು ಬತ್ತಿ ಹೀಗೆ ಇರುತ್ತೆ. ನಾನು ನಾಳೆ ಒಂದು ಚಿತ್ರವನ್ನು ಕೂಡ ನಾನು ತೋರಿಸ್ತೇನೆ. ಆ ರೀತಿಯಾಗಿಯೇ ದೀಪವಿದ್ದಾಗ ಹೆಚ್ಚು ಪ್ರಶಸ್ತ. ಅಲ್ಲಿ ಎಷ್ಟು ಬತ್ತಿಗಳನ್ನು ಹಾಕಬೇಕು, ಯಾವ ಎಣ್ಣೆ ಹಾಕಬೇಕು ಎನ್ನುವಂತ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಒಂದು ಬತ್ತಿಯನ್ನ ಹಾಕಬಾರದು. ಒಂದು ಬತ್ತಿಯನ್ನ ಪ್ರೇತ ಕರ್ಮಗಳಲ್ಲಿ ಹಾಕ್ತಾರೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಅಥವಾ ಕೆಲವೊಂದಿಷ್ಟು ವಾಮಾಚಾರದ ತಂತ್ರಗಳಲ್ಲಿಯೂ ಕೂಡ ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸಾಮಾನ್ಯವಾಗಿ 2 ಶುಭಪ್ರದ, 4 ಅಥವಾ 5 ಕೂಡ ಶುಭಪ್ರದವೇ ಆಗಿರುತ್ತೆ. ದೀಪದ ಎಣ್ಣೆ ಅಥವಾ ತುಪ್ಪವನ್ನ ಹಾಕಬೇಕು, ಎಣ್ಣೆಯನ್ನ ಹಾಕಬೇಕಾ ಅಂತ ಹೇಳಿದ್ರೆ ಯಾವುದಾದ್ರೂ ಹಾಕಬಹುದು. ಹೆಚ್ಚಾಗಿ ಸಾಮಾನ್ಯವಾಗಿ ನಿತ್ಯ ಪೂಜೆಗಳಲ್ಲಿ ನಾವು ತಿಲತೈಲವನ್ನ ಅಂದ್ರೆ ಎಳ್ಳೆಣ್ಣೆಯನ್ನ ನಾವು ಬಳಸುವಂತಹ ಕ್ರಮ ಹೆಚ್ಚಿದೆ. ಕೆಲವೊಮ್ಮೆ ಬೇರೆ ರೀತಿಯಾದಂತಹ ಭಾರತೀಯ ಧಾನ್ಯಗಳಿಂದ ಮಾಡಿರುವಂತಹ ಎಣ್ಣೆಗಳನ್ನ ಬಳಸಬಹುದು. ಹೆಚ್ಚು ಎಳ್ಳೆಣ್ಣೆ ಸೂಕ್ತ ಅಂತ ಹೇಳಿ ನನಗೆ ಭಾವಿಸ್ತೇನೆ. ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿಸಬೇಕು. ತುಪ್ಪವನ್ನು ಕೂಡ ಹಾಕಬಹುದು. ತುಪ್ಪದ ಬತ್ತಿಯನ್ನ ಹಾಕಿ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 2 ಜೋಡಿ ದೀಪಗಳು ಹೆಚ್ಚು ಶುಭಪ್ರದವಾಗಿರುತ್ತೆ. ಘೃತ ದೀಪೋ ಭವೇದ್ ದಕ್ಷೆ, ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ದೇವರ ಎಡಭಾಗದಲ್ಲಿ ತೈಲದ ದೀಪವನ್ನ ಬೆಳಗಿಸಿ ನಾವು ಪೂಜೆಯನ್ನ ಮಾಡಬೇಕು. ಇಷ್ಟು ದೀಪದ ವಿಷಯವಾದರೆ ಅದರಿಂದ ಏನು ಪ್ರಯೋಜನ? ದೀಪ ಸಾಕ್ಷಿ ಅಂತ ಹೇಳಿದ್ರಿ, ಅದರಿಂದ ಇನ್ನೊಂದೇನು ಪ್ರಯೋಜನ ಅಂತ ಹೇಳಿದ್ರೆ, ಯಾವಾಗ ನಾವು ದೀಪವನ್ನ ಹಚ್ಚಿರುತ್ತೇವೋ ನಮಗೆ ಒಂದು ಆ ಪ್ರದೇಶದಲ್ಲಿ ವಾಸಿಸಿರುವಂತಹ ವ್ಯಕ್ತಿಗಳು ಸ್ವಲ್ಪ ಚೈತನ್ಯ ಪೂರ್ಣರಾಗಿರುತ್ತಾರೆ. ಯಾಕೆ? ಏನೋ ಒಂದು ಚೈತನ್ಯ ಶಕ್ತಿಯಲ್ಲಿದೆ ಅನ್ನುವಂತಹ ಒಂದು ಭಾವನೆ ನಮ್ಗೆಲ್ಲರಿಗೂ ಕೂಡ ಮೂಡ್ತಾ ಇರುತ್ತೆ. ಹಾಗೂ ಆ ದೀಪ ಮೂಲಕವಾಗಿ ನಾವು ಭಗವಂತನ ನೋಡಿದಾಗ ಇನ್ನೂ ಹೆಚ್ಚು ಒಳ್ಳೆಯದಾಗಿರುತ್ತೆ. ನಮ್ಮ ಕಣ್ಣಿಗೂ ಕೂಡ ಬಹಳ ಶುಭಪ್ರದವಾಗಿರುವಂಥದ್ದು. ನೇತ್ರ ರೋಗಗಳಿಗೆ ಸಂಬಂಧಪಟ್ಟಂತೆ ತ್ರಾಟಕ ಎಂಬುವಂತಹ ಒಂದು ಯೌಗಿಕ ಕ್ರಿಯೆ ಇದೆ. ಆ ಕ್ರಿಯೆಯಲ್ಲಿ ದೀಪವೇ ಪ್ರಧಾನವಾಗಿರುತ್ತೆ. ತಿಪ್ಪದ ದೀಪ ಅಥವಾ ಎಣ್ಣೆಯ ದೀಪವನ್ನ 1 ಅಡಿ ಮುಂದಿರಿಸಿಕೊಂಡು ಅದನ್ನೇ ದೃಷ್ಟಿ ನೋಡುತ್ತಾ ತನ್ಮೂಲಕವಾಗಿ ಅದರ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತಹ ಒಂದು ಕ್ರಮವೂ ಕೂಡ ನಮ್ಮ ಭಾರತೀಯರಲ್ಲಿದೆ. ತನ್ಮೂಲಕವಾಗಿ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಬಹುದು ಹಾಗೂ ನೇತ್ರ ಸಂಬಂಧ ರೋಗಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಹಾಗಾಗಿ ದೀಪಕ್ಕೆ ಬಹಳ ಮಹತ್ವ ಇದೆ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದ ಗರ್ಭಗೃಹದಲ್ಲಿ ವಿದ್ಯುತ್ ದೀಪಗಳು, ಅರ್ಥಾತ್ ಈಗ ನಾವು ಬಳಸುತ್ತಿರುವಂತಹ ಆಧುನಿಕ ವಿದ್ಯುತ್ ದೀಪಗಳು ಯಾವುದನ್ನೂ ಕೂಡ ಅಲ್ಲಿ ಹಾಕ್ತಾ ಇರಲಿಲ್ಲ. ಕೇವಲ ದೀಪಗಳಿಂದಲೇ ಆ ದೇವರ ದರ್ಶನವನ್ನ ಮಾಡಬೇಕಾಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಆ
ಚೈತನ್ಯ ಶಕ್ತಿ ಇನ್ನೂ ಹೆಚ್ಚು ಪೂರ್ಣವಾಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆ ದೀಪಗಳ ಮೂಲಕವಾಗಿ ಆ ಶಕ್ತಿ ಅಭಿವ್ಯಕ್ತವಾಗ್ತಾ ಇತ್ತು ಎನ್ನುವಂಥದ್ದು ನಮ್ಮ ಹಿಂದಿನವರು ಕಂಡುಕೊಂಡಿದ್ರು. ಹಾಗಾಗಿ ಹಿಂದೆ ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ದೀಪವನ್ನೇ ಪ್ರಧಾನವಾಗಿರಿಸಿಕೊಂಡು ಅವರು ನಡುತ್ತಾ ಇದ್ರು. ಹಾಗಾಗಿ ಆ ದೀಪದ ಮಹತ್ವ ಅಷ್ಟಿದೆ. ತದುತ್ತರ ಆಚಮನ ಅಂತ ಹೇಳಿದ್ರೆ, ಆಚಮನ ಅಂದ್ರೆ ಏನು, ಯಾಕೆ ಆಚಮನವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆಚಮನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಸುಮ್ಮನೆ ನೀರು ಕುಡಿಯೋದು 3 ಸತಿ ಅಂತ ಹೇಳಿ ಭಾವನೆ ಬರ್ಬೋದು. ಆಚಮನದಲ್ಲಿ ಹಲವಾರು ವಿಧಾನಗಳಿದೆ. ಶ್ರೌತಾಚಮನ, ಸ್ಮಾರ್ತಾಚಮನ, ಪುರಾಣಾಚಮನ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಎಂಬುದಾಗಿ ನಾವು ಶ್ರುತಿಗಳ ಅರ್ಥಾತ್ ವೇದಗಳ ಸ್ಮರಣೆ ಮೂಲಕವಾಗಿ ನಾವು ನೀರನ್ನ ಕುಡಿತೇವೆ. ಇಲ್ಲಿ ನಾವು ಕೊಟ್ಟಿರುವಂತಹ ಆಚಮನ ಪದ್ಧತಿ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಎನ್ನುವಂತಹ ಮಂತ್ರ ಯಾವುದಿದೆಯೋ ಇದನ್ನ ಪುರಾಣಾಚಮನ ಅಂತ ಹೇಳಿ ನಾವು ಕರಿತೇವೆ. ಇದಲ್ಲದೆ ಕೂಡ ಸ್ಮಾರ್ತಾಚಮನ ಎನ್ನುವಂತಹ ಒಂದು ಪ್ರಯೋಗವೂ ಕೂಡ ಇದೆ. ಸ್ಮಾರ್ತಾಚಮನದಲ್ಲಿ ಬೇರೆ ಮಂತ್ರಗಳ ಮೂಲಕವಾಗಿ ಅಲ್ಲಿ ನಾವು ಏನು ಮಾಡ್ತೇವೆ, ಆಚಮನವನ್ನ ಮಾಡ್ತೇವೆ. ಇದಲ್ಲದೆ ತಂತ್ರಗಳ ಮೂಲಕವಾಗಿ ಆಚಮನ ಕ್ರಮವೂ ಕೂಡ ಬೇರೆ ತರದ ಇರುತ್ತೆ. ಅಲ್ಲಿ ಓಂ ಆತ್ಮತತ್ವಾಯ ಸ್ವಾಹ, ಓಂ ವಿದ್ಯಾತತ್ವಾಯ ನಮಃ ಸ್ವಾಹ, ಓಂ ಶಿವತತ್ವಾಯ ಸ್ವಾಹ ಇತ್ಯಾದಿ ಮಂತ್ರಗಳಿಂದ ತಾಂತ್ರಿಕವಾಗಿರುವಂತಹ ಆಚಮನವೂ ಕೂಡ ಇದೆ. ಇದು ಅಲ್ಲದೆ 2-3 ರೀತಿಯಾದಂತಹ ಆಚಮನ ಕ್ರಮಗಳು ಕೂಡ ನಾವು ಕಾಣಬಹುದಾಗಿದೆ. ಇದರ ತತ್ವ ಏನು, ಯಾಕೆ ಆಚಮನವನ್ನ ನಾವು ಮಾಡಬೇಕು ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಮ್ಮ ದೇಹ ಆಯುರ್ವೇದದ ದೃಷ್ಟಿಯಿಂದ ನೋಡಿದಾಗ ನಮ್ಮ ದೇಹ ವಾತ ಪಿತ್ತ ಕಫ ಪ್ರಕೃತಿಗಳ ಸಮತೋಲನದಿಂದ ಇರುವಂತಹದ್ದಾಗಿದೆ. ಪ್ರಕೃತಿ ಅವರವರ ಪ್ರಕೃತಿ ಕೆಲವೊಮ್ಮೆ ಯಾವುದೋ ವಾತದ ಪ್ರಕೃತಿ ಜಾಸ್ತಿ ಇರಬಹುದು, ಪಿತ್ತದ ದೋಷ ಜಾಸ್ತಿ ಇರಬಹುದು, ಕಫದ ದೋಷ ಜಾಸ್ತಿ ಇರಬಹುದು. ಆದರೆ 3 ವಾತ ಪಿತ್ತ ಕಫಗಳು ಯಾವಾಗ ಸಮತೋಲನದಲ್ಲಿ ಇರುತ್ತೋ ಅವಾಗ ಅವನ ದೇಹ ಆರೋಗ್ಯ ಪೂರ್ಣವಾಗಿರುತ್ತೆ ಎನ್ನುವಂತಹ ವಿಚಾರವನ್ನ ನಮಗೆ ಆಯುರ್ವೇದ ತಿಳಿಸಿಕೊಡುತ್ತೆ. ಹಾಗಾಗಿ ಆ ಆಯುರ್ವೇದ ತತ್ವವನ್ನ ಅರಿಸಿಕೊಂಡೆ ನಾವು ಯಾವಾಗ ಈ ಮಂತ್ರಗಳ ಮೂಲಕವಾಗಿ ನಾಮೋಚ್ಚಾರಣೆಗಳ ಮೂಲಕವಾಗಿ ನಾವು ನೀರನ್ನ ಗೋಕರ್ಣಾಕೃತಿಯಲ್ಲಿ ಸೇವಿಸ್ತೇವೋ ನಮ್ಮ ದೇಹ ಶುದ್ಧವಾಗಬೇಕು, ನಾವು ಮಾಡುವಂತಹ ಕರ್ಮಕ್ಕೆ ನಮ್ಮ ದೇಹ ಪವಿತ್ರರಾಗಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಆಚಮನವನ್ನ ಮಾಡ್ತೇವೆ. ಚಮು ಆದಾನೆ, ಚಮು ಎನ್ನುವಂತಹ ಒಂದು ಧಾತು ಇಲ್ಲಿ ಪ್ರಯುಕ್ತವಾಗಿರುತ್ತೆ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದೊಂದು ಧಾತು ಇರುತ್ತೆ. ಆ ಧಾತುಗಳ ಮೂಲಕವಾಗಿಯೇ ಶಬ್ದಗಳ ರಚನೆ ಆಗಿರುತ್ತೆ ಸಂಸ್ಕೃತದಲ್ಲಿ. ಸಂಸ್ಕೃತದ ಮಹತ್ವವನ್ನು ನಾವು ಪೂಜಾ ವಿಧಾನದಲ್ಲಿ ಅಲ್ಪಮಟ್ಟಿಗಾದ್ರೂ ತಿಳ್ಕೊಳ್ಳೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಮಂತ್ರೋಚ್ಚಾರಣೆಗಳನ್ನ ಶ್ಲೋಕಗಳನ್ನ ಉಚ್ಚಾರಣೆ ಮಾಡ್ತೇವೋ ಅಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳಿಗೆ ಹೆಚ್ಚು ಗಮನವನ್ನ ನೀಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ. ಕಾರಣ ಏನು, ಯಾವಾಗ ಅಲ್ಪಪ್ರಾಣ ಮಹಾಪ್ರಾಣಗಳಲ್ಲಿ ಅಥವಾ ಹ್ರಸ್ವ ದೀರ್ಘ ಅಕ್ಷರಗಳ ಉಚ್ಚಾರಣೆಯಲ್ಲಿ ಅಲ್ಪ ಮಟ್ಟಿನ ಭೇದವಾಯಿತು ಅಂದ್ರೆ ಅದರ ಅರ್ಥವೂ ಕೂಡ ಬದಲಾಗ್ತದೆ. ಉದಾಹರಣೆಗೆ ಫಲಂ ಸಮರ್ಪಯಾಮಿ ಅಂತ ಹೇಳ್ತಾನೆ ಒಬ್ಬ. ಅದರ ಅರ್ಥ ಏನು, ನಾವು ಅನ್ಕೊಳ್ತೇವೆ ಹಣ್ಣನ್ನ ಸಮರ್ಪಣೆ ಮಾಡ್ತಿದ್ದೇನೆ ಅಂತ ಹೇಳಿ. ಅಲ್ಲ, ಫಲಂ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮಾಂಸ ಎನ್ನುವಂತಹ ಅರ್ಥ. ನಾವು ದೇವರಿಗೆ ನೈವೇದ್ಯ ಮಾಡಬೇಕಾದಾಗ ಫಲಂ ಸಮರ್ಪಯಾಮಿ ಅಂತ ಹೇಳಿದ್ರೆ ಮಾಂಸವನ್ನ ನಿನಗೆ ನೈವೇದ್ಯ ಮಾಡ್ತಿದ್ದೇನೆ ಎನ್ನುವಂತ ಅರ್ಥ ಬರ್ತದೆ. ಅದು ತಪ್ಪು. ಹಾಗಾಗಿ ನಾವು ಹೇಗೆ ಉಚ್ಚಾರಣೆ ಮಾಡಬೇಕು, ಫಲಂ ಸಮರ್ಪಯಾಮಿ ಎಂಬುದಾಗಿ ಉಚ್ಚಾರಣೆ ಮಾಡಬೇಕು. ಹಾಗಿಲ್ಲದೆ ಇದ್ದರೆ ಅದರ ಅರ್ಥ ಅನರ್ಥವಾಗ್ತದೆ. ಅದು ಆಗಬಾರದು ಅಂತ ಹೇಳಿದ್ರೆ ನಾವು ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರಣೆಗಳಲ್ಲಿ ಹಾಗೂ ಹ್ರಸ್ವ ದೀರ್ಘದ ಉಚ್ಚಾರಣೆಗಳಲ್ಲಿ ನಾವು ಹೆಚ್ಚು ಗಮನವನ್ನ ನೀಡಿ ಅದರ ಬಗ್ಗೆ ಆಸ್ಥೆಯಿಂದ ನಾವು ಉಚ್ಚಾರಣೆಯನ್ನ ಮಾಡಬೇಕಾಗ್ತದೆ. ಹಾಗಾಗಿ
ಆ ದೃಷ್ಟಿಯನ್ನ ನಾವು ಸದಾ ಇಟ್ಕೊಂಡಿರ್ಬೇಕು. ಇಷ್ಟು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದಾಗ ಆಚಮನ ಎನ್ನುವಂತಹ ವಿಷಯವನ್ನು ನಾವು ನೋಡ್ತಾ ಇದ್ವಿ. ಆಚಮನದಲ್ಲಿ ಆರಂಭದಲ್ಲಿ 3 ರೀತಿಯಾದಂತಹ ಶರೀರದ ತ್ರಿದೋಷಗಳು ಯಾವುದಿದೆಯೋ ಅದು ನಮಗೆ ಪ್ರತಿಕ್ಷಣವೂ ಕೂಡ ನಮ್ಮ ದೇಹದಲ್ಲಿ ಆಗುವಂತಹ ವಿಕ್ಷೇಪ ವಿಕ್ಷೇಪ ಆಗಿರಬಹುದು, ಆದಾನ ಆಗಿರಬಹುದು, ವಿಸರ್ಗ ಆಗಿರಬಹುದು, ಇಂತಹ 3 ಕ್ರಿಯೆಗಳಿಗೆ ಅದು ಕಾರಣವಾಗಿರುತ್ತೆ. ಅಂತಹ ಆ 3 ಕ್ರಿಯೆಗಳು ನಮಗೆ ಸಮತೋಲನದಲ್ಲಿರಬೇಕು. ಪೂಜೆ ಆಗಬೇಕು ಅಂತ ಹೇಳಿದಾಗ, ಪೂಜೆ ಮಾಡಬೇಕಾಗಿದ್ದಾಗ ನಮ್ಮ ಶರೀರದಿಂದ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ನಮಗೆ ಆಗಬಾರದು. ತ್ರಿದೋಷಗಳ ಸಮಸ್ಥಿತ ನಮಗಿರಬೇಕು. ನಾವು ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಕರ್ತೃತ್ವ ಶಕ್ತಿ, ನಾವು ಮಾಡುವಂತಹ ಕೆಲಸದಲ್ಲಿ ನಮ್ಮ ಸಾಮರ್ಥ್ಯ ಹಾಗೇ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಏನ್ ಮಾಡಬೇಕು? ಆಚಮನವನ್ನ ಮಾಡಬೇಕು. ಸನ್ಯಾಸಿಗಳಿಗೆ ಇದರ ಅವಶ್ಯಕತೆ ಇಲ್ಲ ವಾಸ್ತವಿಕವಾಗಿ. ಕಾರಣ ಏನು ಅಂದ್ರೆ ಸ್ವಯಂ ಶುದ್ಧರಾಗಿರುತ್ತಾರೆ. ಹಾಗಾಗಿ ನಾವು ಸಾಮಾನ್ಯರು ನಾವು ಅದನ್ನ ಮಾಡಿಕೊಳ್ಳಬೇಕು. ಇದರ ಇಷ್ಟು ವಿಷಯಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅದು ಹೇಗೆ ಮಾಡಬೇಕು, ಗೋಕರ್ಣಾಕೃತಿ ಅಂದ್ರೆ ಹೇಗೆ, ಏನು, ಹಾಗೂ ಯಾವ ರೀತಿಯಾಗಿರುವಂತಹ ಆಚಮನವನ್ನ ನಾವು ಮಾಡಬೇಕು, ಅದರ ಅಂತಹ ವಿಷಯಗಳನ್ನೆಲ್ಲವನ್ನು ಕೂಡ ನಾನು ನಾಳೆಯ ದಿನ ಇನ್ನಷ್ಟು ವಿಸ್ತಾರವಾಗಿ ಆಚಮನದ ವಿಚಾರವನ್ನ ನಾನು ನಾಳೆಯ ದಿನ ಪಾಠದಲ್ಲಿ ಹೇಳಿಕೊಡ್ತೇನೆ. ಇವತ್ತಿನ ತರಗತಿಯನ್ನು ನಾವಿಲ್ಲಿ ಸಮಾಪ್ತಿಯನ್ನ ಮಾಡ್ತಿದ್ದೇವೆ. ನನಗೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೆಲವರಿಂದ ಮೆಸೇಜ್ಗಳು ಬರ್ತಾ ಇತ್ತು. ನಮಗೆ ಪುಸ್ತಕಗಳು ಸಿಕ್ಕಿಲ್ಲ.